ಸದಾ ಬರಗಾಲದಿಂದ ತತ್ತರಿಸಿರುವ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ. ಸದಾ ಮೆಕ್ಕೆಜೋಳ, ಹತ್ತಿ, ತೊಗರಿ ಬೆಳೆದು ನಷ್ಟಕ್ಕೊಳಗಾಗುವ ರೈತರು ಅಂದರೆ ವಿಜಯಪುರ ಜಿಲ್ಲೆಯ ರೈತರು ಎಂದರೂ ತಪ್ಪಾಗಲಾರದು. ಆದರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅರ್ತಗಾರ ಗ್ರಾಮದ ಮಾದೇವ ಉಪ್ಪಿನಮಳ್ಳಿ ಎಂಬ ರೈತ ತನ್ನ 3 ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಹೊಸ ಪ್ರಯೋಗವೊಂದನ್ನು ಕೈಗೊಂಡು ಯಶಸ್ವಿಯಾಗಿದ್ದಾರೆ. ಇಂಡಿ ತಾಲೂಕಿನ ಅರ್ತಗಾರ ಗ್ರಾಮದ ರೈತ ಮಾದೇವ ಉಪ್ಪಿನಮಳ್ಳಿ ಅವರು ತಮ್ಮ 3 ಎಕರೆ ಮಡ್ಡಿ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯುವುದರ ಮೂಲಕ ಸುತ್ತಮುತ್ತಲಿನ ರೈತರ ಗಮನ ಸೆಳೆದಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ಜಮೀನು ಹದ ಮಾಡಬೇಕು, ನಂತರ ಬದುಗಳನ್ನು ನಿರ್ಮಿಸಿ ಆ ಬದುಗಳ ಮೇಲೆ ಕಲ್ಲು ಕಂಬ ಅಳವಡಿಸಬೇಕು. ಕಲ್ಲು ಕಂಬದ ಮೇಲೆ ಕಬ್ಬಿಣದ ಪಟ್ಟೆಗಳನ್ನು ಅಳವಡಿಸಿ ಜೊತೆ ತಂತಿಗಳನ್ನು ಜೋಡಿಸಬೇಕು. ಒಂದು ಕಂಬದಿಂದ 8 ಅಡಿ ಎತ್ತರದಲ್ಲಿ ಮತ್ತೊಂದು ಕಂಬ ನೆಡಬೇಕು. 1 ಎಕರೆ ಸುಮಾರು 500 ಕಂಬಗಳು ಬೇಕಾಗುತ್ತವೆ. ಹಾಗೂ ಸಸಿಗಳಿಗೆ ನೀರು ಹರಿಯುವಾಗ ನೀರಾವರಿ ಮೂಲಕ ಸರಿಯಾಗಿ ನೀರು ಉಣಿಸಬೇಕು. ಹಾಗೂ ಗೊಬ್ಬರ ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಸಸಿಗಳು ನಿಧಾನವಾಗಿ ಬೆಳೆಯುತ್ತವೆ. ಅವಧಿ ಸುಮಾರು 15 ತಿಂಗಳಿಂದ 18 ತಿಂಗಳ ಒಳಗಾಗಿ ಡ್ರ್ಯಾಗನ್ ಫ್ರೂಟ್ ಹಣ್ಣು ಕೈಗೆ ಸಿಗುತ್ತದೆ. ನಾನು ಈ ಸಸಿಗಳನ್ನು ಗುಜರಾತ್ ರಾಜ್ಯಕ್ಕೆ ಹೋಗಿ ಜಂಬೂ ಡ್ರ್ಯಾಗನ್ ಫ್ರೂಟ್ ತಳಿ ಸಸಿಗಳನ್ನು ತಂದಿದ್ದು. ಈ ತಳಿ ಬೆಲೆ ಸುಮಾರು 150 ರೂಪಾಯಿ. ಈ ಹಣ್ಣು ಬಹಳಷ್ಟು ಸಿಹಿ ಮಿಶ್ರಿತ ಹಣ್ಣು ಇದು ಆಗಿದೆ. ಆದರೆ ಪ್ರಥಮ ಬಾರಿಗೆ ಪ್ರತಿ ಎಕರೆಗೆ 2.5 ಲಕ್ಷದಿಂದ 3 ಲಕ್ಷದವರೆಗೂ ಖರ್ಚು ಬರುತ್ತದೆ. ನಂತರ ಕಡಿಮೆ ಖರ್ಚು ಬರುತ್ತದೆ. ಪ್ರತಿ ಎಕರೆಗೆ ಮೊದಲು 2.5 ಟನ್ ರಿಂದ 3 ಟನ್ ವರೆಗೂ ಹಣ್ಣು ಬೆಳೆಯಬಹುದು. ನಂತರ ಹೆಚ್ಚುವರಿ ಇಳುವರಿ ಬರಬಹುದು. ಈಗ ಪ್ರತಿ ಕೆಜಿಗೆ 65 ರಿಂದ 100 ರೂಪಾಯಿವರೆಗೂ ಮಾರಾಟ ಆಗುತ್ತದೆ. ಈ ಬೆಳೆಗೆ ನೀರು ಕಡಿಮೆ ಬೇಕಾಗುತ್ತದೆ. ಹಾಗೂ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಜನರು ಬಂದು ನಮ್ಮ ಡ್ರ್ಯಾಗನ್ ಫ್ರೂಟ್ ಹಣ್ಣುಗಳನ್ನು ಖರೀದಿ ಮಾಡುತ್ತಾರೆ. ಹಾಗೂ ಹಣ್ಣು ಬೆಳೆಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಇದು ಎಲ್ಲ ರೋಗಕ್ಕೂ ರಾಮಬಾಣ ಎಂದು ರೈತ ಮಾದೇವ ಉಪ್ಪಿನಮಳ್ಳಿ ಅವರು ತಮ್ಮ ಅನಿಸಿಕೆಯನ್ನ ನಮ್ಮ NKS ಟಿವಿ ವಾಹಿನಿಯೊಂದಿಗೆ ಹಂಚಿಕೊಂಡರು. ಸಚಿನ್ ಇಂಡಿ, NKS ಟಿವಿ 4 ನ್ಯೂಸ್, ವಿಜಯಪುರ. ಬಿಜಾಪುರ ಬರಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಜಿಲ್ಲೆ ಅಂದರೆ ಅದು ಬಿಜಾಪುರ. ಆ ಬಿಜಾಪುರ ಅಂತಕ್ಕಂಥ ಒಂದು ಬರದ ನಾಡಿನಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹತರ್ಗ ಗ್ರಾಮದಲ್ಲಿ ಒಬ್ಬ ಮಾದೇವ ಉಪ್ಪಿನಮಳ್ಳಿ ಅನ್ನುವಂಥ ಒಬ್ಬ ರೈತರು ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಬೆಳೆದು ಇಡೀ ತಾಲೂಕೆ ಅಥವಾ ಜಿಲ್ಲೆಗೆ ಮಾದರಿಯಾಗಿದ್ದಾರೆ. ಅವ್ರ ಜೊತೆ ನಾವು ಮಾತನಾಡಲು ಇವತ್ತು ನಾವು ಇದ್ದೀವಿ. ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಏನಿಲ್ಲ ಸರ್, ಅದು ಮಳೆ ನೀರು ಕಡಿಮೆ ಬೆಳೆದು ಅಂತ ಹಣ್ಣು ಯಾಕಂದ್ರೆ ಮಾಡೋ ವಿಧಾನಗಳು ಕೊಡ್ತಾರೆ. ಫಸ್ಟು ಮಾಡೋ ವಿಧಾನಗಳು ಕೊಡ್ತಾರೆ. ಮಾಡೋ ವಿಧಾನ ಅನುಭವ ತೊಗೊಂಡು ಮಾಡ್ಬೇಕು. ಯಾರೇ ರೈತರು ಮಾಡೋದು ಅನುಭವ ತೊಗೊಂಡೇ ಮಾಡಬೇಕು. ಅನುಭವ ಇಲ್ಲಿ ಮಾಡೋಕೆ ಖರ್ಚು ಐತಿರುತ್ತೆ. 4 ರಿಂದ 5 ಲಕ್ಷ ರೂಪಾಯಿ ಖರ್ಚು ಐತಿರುತ್ತೆ. ಸುಮ್ಮನೆ ಏನಾರೇ ಮಾಡಿಬಿಟ್ರೆ ಕೆಲಸ ನುಕ್ಸಾನ ಆಗ್ತದೆ. ಅದೇ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನೀರು ಕಮ್ಮಿ ನೀರು ಕಡಿಮೆ ಬೆಳೆ ಹೋದ್ರೆ ನೀರು ಕಡಿಮೆ ಅಂದರೆ ಬಿಡು ವಿಧಾನಗಳು ಕೊಡ್ತಾರೆ. ಅಲ್ಲಿ 4 ದಿವಸಕ್ಕೆ 5 ದಿವಸಕ್ಕೆ 3 ಒಂದು 15-20 ನಿಮಿಷ ಅಷ್ಟೇ. ಅಂದರೆ ಇದು ಎಲ್ಲಿಂದ ನೋಡಿ ನಿಮ್ಮ ನಾವು ಇಲ್ಲೇ ಎಲ್ಲ ಕಡೆ ನೋಡೇವ್ರಿ. ಬಟ್ ಇದನ್ನು ಹೊರೈಟಿ ತರ್ಬೇಕಾದ್ರೆ ಅದು ನೋಡ್ಕೊತ 153 ತಳಿಗಳು ಮೇಲ್ಮಟ್ಟ ಇದ್ದಿದ್ದು. ಹಾಗಾಗಿ ಬೇರೆ ಕಡೆ ಅಲ್ಲಿ ನೋಡಿದ್ರೆ ನಮ್ಮ ಗುಜರಾತ್ ಅಂತ ಒಂದು ಪ್ರದೇಶದಲ್ಲಿ ಅಲ್ಲಿಂದ ಹೊರೈಟಿ ಚಲೋ ಆಗ್ತದೆ. ಅಲ್ಲಿಂದ ಒಂದು 4 ರಿಂದ 5 ಕೆಜಿ ಹಣ್ಣು ತಂದು ಇಟ್ಟು ಮನೆಯಲ್ಲಿ ಇಟ್ಟು ಸ್ವೀಟ್ ಟೇಸ್ಟ್ ಇದ್ರೆ ಏನು ಕೆಪಿಸಿಟಿ ಅದು ವಿಚಾರ ಮಾಡಿ ನಾವು ತಂದು ಹಚ್ಚಿ. ಒಂದು ಎಕರೆಗೆ ನೋಡಿ ಇದು ಫಸ್ಟ್ ವರ್ಷ ಒಂದು 3-4 ಟನ್ ಅಂತ ಹೇಳ್ತಾರೆ. ನಮಗೆ ಅಂದಾಜು ಇದು ಅದಕ್ಕಿಂತ ಜಾಸ್ತಿನೇ ಬಂದೈತಿ. 6 ರಿಂದ 7 ಟನ್ ಇಳುವರಿ ಬಂದದ್ದು. ಈ ಬೆಳೆಗಳಕ್ಕಿಂತ ಇದು ಭಾಳ ಒಳ್ಳೇದು ಬೇರೆ ಬೆಳೆಗಿಂತ ಇದು ಒಳ್ಳೇದು. ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಖರ್ಚೆಲ್ಲ ಮೊದಲೈತಿ. ಆಮೇಲೆ ಯಾವ ಖರ್ಚಿಲ್ಲ, ಕಡಿಮೆ ಖರ್ಚು. ಯಾವುದೇ ರೋಗ ರುಜಿನಗಳು ಯಾವುದು ರೋಗ ರುಜಿ ನೀರು ಬಿಡೋದು ಆ ರೈತರಿಗೆ ಪರ್ಫೆಕ್ಟ್ ಗುರುತಿದ್ರೆ ರೋಗ ರುಜಿಗಳು ಬರೋದಿಲ್ಲ. ನೀರು ಬಿಡತಕ್ಕಂಥ ವಿಧಾನ ಗೊತ್ತಿಲ್ಲಪ್ಪ ಅಂತಂದ್ರೆ ಅದಕ್ಕೆ ರೋಗ ರುಚಿ ಯಾವುದೇ ಕಾಡ್ತಾ ಇರ್ತಾವೆ. ಉಳಿದಿದ್ದು ಯಾವುದೇ ರೀತಿ ಇಲ್ಲ. ಇಲ್ಲ ದಾಳಂಬ್ರಿಗೆ ಇದಕ್ಕೆ ಏನು ಯಾವುದೂ ಸಂಬಂಧ ಇಲ್ಲ. ಆ ಥರ ಬೆಳೆ ಐತೆ. ಇದು ಹೆಚ್ಚೆಚ್ಚು ರೈತರು ಬೆಳಿಬೇಕಾಗ್ತದೆ. ಹೆಚ್ಚೆಚ್ಚು ರೈತರು ಬೆಳೆದ್ರೆ ಏನು ತೊಂದರೆ ಇಲ್ಲ. ಬರೀ ಮಾಡುವುದು ಆಸಕ್ತಿ ಅವ್ರು ಬೆಳೀತಾರೆ. ಇದಿಷ್ಟು ಅವ್ರು ಹೇಳ್ತಕ್ಕಂಥದ್ದು ಯಾವುದೇ ರೀತಿಯಾಗತ್ತ ಅಂದರೆ ಪ್ರಥಮ ಬಾರಿಗೆ ಸಾಕಷ್ಟು ಖರ್ಚಾಗತ್ತೆ. ಆದರೆ ತದನಂತರ ಯಾವುದೇ ರೀತಿಯಾಗಿರ್ತಕ್ಕಂಥ ಅಷ್ಟೊಂದು ಖರ್ಚಿಲ್ಲ. ಆದರೂ ಒಳ್ಳೆಯ ಒಂದು ಆದಾಯ ಇದರಿಂದ ಬರುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಸಚಿನ್ ಇಂಡಿ, NKS ಟಿವಿ 4 ವಿಜಯಪುರ.